ನಮಸ್ಕಾರ ಗುರುಳೆ. ನಮಸ್ತೆ. ನಮಸ್ತೆ ಸರ್. ಏನಾಯ್ತು? ನಮಸ್ಕಾರ ಸರ್. ಇವತ್ತು ಇಡೀ ರಾಷ್ಟ್ರದಲ್ಲಿ ತಮ್ಮ ಹೆಸರು ಹೇಳಿ. ನನ್ನ ಹೆಸರು BL ಚೇತನ್ ಅಂತ ಹೇಳಿ, ನಾನು ಕಾಂಗ್ರೆಸ್ ಕಾರ್ಯಕರ್ತ. ಇಡೀ ನಮ್ಮ ರಾಷ್ಟ್ರದಲ್ಲಿ ಡಾಕ್ಟರ್ ನೀನ್ ಯಾರು ಅಂತ ನನಗ್ ಗೊತ್ತೋ, ನಾನ್ ಯಾರು ಅಂತ ನಿನಗ್ ಗೊತ್ತಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಇರೋಷ್ಟು ಪುತ್ಥಳಿ ಬೇರೆ ಯಾರ್ದು ಇಲ್ಲ ಅಂತ ಅಂಬೇಡ್ಕರ್ ಅವ್ರ ಬಗ್ಗೆ ಅಮಿತ್ ಶಾ ಅವರು ಅವಮಾನ ಮಾಡಿದ್ರು ಅಂತ ಇಡೀ ದೇಶಾದ್ಯಂತ ಹೋರಾಟ ನಡೀತಾ ಇತ್ತು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಆ ಹೋರಾಟ ತಾವೇನು ಅದ್ರ ಬಗ್ಗೆ ನಿಮ್ಮ ನಿಲುವೇನು? ಮತ್ತೆ ಅಮಿತ್ ಶಾ ಅವರು ಮಾತಾಡಿದ್ದು ಸರಿನಾ? ಅಂಬೇಡ್ಕರ್ ಅವ್ರ ಬಗ್ಗೆ ಮತ್ತೆ ಸಂವಿಧಾನದ ಬಗ್ಗೆ ಮಾತಾಡೋದು ಹಾಸ್ಯಾಸ್ಪದ, ಮತ್ತೆ ಅದೊಂದು ಫ್ಯಾಷನ್ ಅಂತ ನಿಧಾನಕ್ಕೆ ರಾಜಕೀಯ ಚರ್ಚೆಗೆ ಹಾಕೊಂಬರೋಣ ಅಂತಿದ್ದೆ. ಸೊ ಆದ್ರಿಂದ ನೀವು RSS ಜೊತೆ ನಿಮ್ಮ ಹತ್ರ ನಿಕಟವಾದ ಸಂಪರ್ಕ ಇರೋದಕ್ಕೋಸ್ಕರ ತಾವೇನು ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಮಾಡ್ಲಿಲ್ವಾ ಅಥವಾ ಏನು ಅಂತ ಹೇಳಿ ತಮ್ಮ ನಿಲುವೇನು? ನಿನ್ ಕಣ್ಣಿಗೆ ನಾನು ಟೋಪನ್ ಹಾಕೊಂಡು ಜೋಗ ಹತ್ರ ಕಾಣ್ತಾ ಇದ್ದೀನಿ. ಹಂಗೆ ಗುದ್ದೆಗೆ ಮಕ್ಕ ಮೈದಾನ ಆಗ್ಬಿಡ್ಬೇಕು. ಒಂದು ಮಾತನ್ನು ನೀವು ಹೇಳ್ತಿದ್ರಿ, ಇನ್ನೂ ಒಂದಿಷ್ಟು ನಾವು ಹಿಂದಕ್ಕೆ ಹೋಗೋಣ. ಅಂಬೇಡ್ಕರ್ ಅವರ 5 ಧಾಮಗಳನ್ನು ಮಾಡಿದ್ದಾರು, ನಾವು ಅದನ್ನು ಯೋಚನೆ ಮಾಡಬೇಕು. ಹಂಗಂತೇಳಿ ನಿಮ್ಮ ಪಕ್ಷದವರು ನಾನು ವಿರೋಧ ಮಾತಾಡಲ್ಲ. ಇದು ವಾಗ್ವಾದ ಅಲ್ಲ, ಸಂವಾದ. ಪ್ರಶ್ನೆ ಕೇಳಿದ ನಿಮ್ಮ ಪಕ್ಷದವರು ಮೊದಲು ಪರಿಚಯ ಇದ್ದಾರೆ, ಅವ್ರು ಹೇಳಿದ್ರು ನ್ಯಾಯ ಆಯ್ತಾ ಕಣ್ರಿ. ಹಾಗಂತೇಳಿ ಏನೋ ನಾನು RSS ತತ್ವಗಳನ್ನ ನಾನು ಪ್ರಚಾರ ಮಾಡ್ತಿದ್ದೀನಿ ಅಂತೇಳಿ ನೀವು ಭಾವಿಸೋದು ಬೇಡ. ಪೂರ್ತಿ ಕೇಳಿಸ್ಕೊಂಬಿಡಿ. ನಾನು ಅವ್ರ ತತ್ವಗಳನ್ನ ಪ್ರಚಾರ ಮಾಡ್ತಿದ್ದೀನಿ ಅಂತ ಹೇಳ್ತಿಲ್ಲ. ಅವ್ರು ಕೇಳಿ ತುಂಬಾ ಚೆನ್ನಾಗಿ ಮಾತಾಡ್ತೀಯ. ಅವ್ರು ಯಾರು ಅನ್ನೋದ್ರ ಬಗ್ಗೆ ನೀವು ಚಿಂತನೆ ಮಾಡಬೇಕು. ಇಲ್ಲ ಗುರುಗಳೇ, ಸರ್ ಒಂದು ಏನು ಗೊತ್ತಾ ಗುರುಗಳೇ, ನಮ್ಮ ಕಾಂಗ್ರೆಸ್ ಪಾರ್ಟಿಲಿ ನಾವು ಕಾಂಗ್ರೆಸ್ ಪಾರ್ಟಿಗೆ ಜಾಯ್ನ್ ಆದಾಗಿಂದ ನಮ್ಮಲ್ಲಿ ಒಂದು ಈ ವರ್ಕ್ಶಾಪ್ಗಳು ನಡೆಯುತ್ತೆ. ನೀವು ಎಷ್ಟು ದಿನ ಆಯ್ತು ಜಾಯ್ನ್ ಆಗಿ? ನಾವು 12 ವರ್ಷ ಆಯ್ತು ಬಿಡಿ ಗುರುಗಳೇ. ನಮ್ಮ ನಾಯಕರಾದ DK ಶಿವಕುಮಾರ್ ಅವರಾಗಲಿ, ಸಿದ್ದರಾಮಯ್ಯ ಅವರಾಗಲಿ, ರಾಮಲಿಂಗ ರೆಡ್ಡಿ ಅವರಾಗಲಿ, ಹರಿಪ್ರಸಾದ್ ಅವರಾಗಲಿ, ನಮ್ಮ ಕಾರ್ಯಕರ್ತರಿಗೆಲ್ಲ ಒಂದು ವರ್ಕ್ಶಾಪ್ ಮಾಡಿ ಅಂಬೇಡ್ಕರ್ ಅವ್ರ ಬಗ್ಗೆ ಆಗಲಿ, ಸಂವಿಧಾನದ ಬಗ್ಗೆ ಆಗಲಿ, ನಮ್ಮ ಕಾರ್ಯಕರ್ತರು ಯಾವ ತರ ಗೌರವ ಕೊಡಬೇಕು ಅಂತ ಹೇಳಿ ನಮಗೆಲ್ಲ ಹೇಳ್ಕೊಟ್ಟಿದ್ದಾರೆ. ಎಷ್ಟು ಕಷ್ಟ. ತಮ್ಮ ಅಂಬೇಡ್ಕರ್ ಬಗ್ಗೆ ತಮ್ಮ ಸೋರ್ಸ್ ಆಫ್ ಇನ್ಫಾರ್ಮೇಶನ್ DK ಶಿವಕುಮಾರ್, ಹರಿಪ್ರಸಾದ್, ಇತ್ಯಾದಿ ಇತ್ಯಾದಿ ನಿಮ್ಮ ಸೋರ್ಸ್ ಆಫ್ ಇನ್ಫಾರ್ಮೇಶನ್. ಬಿಜೆಪಿ ಅವರು ಯಾರೋ ಬಂದು ನಮ್ಮ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಅಂಬೇಡ್ಕರ್ ಬಗ್ಗೆ ಯಡಿಯೂರಪ್ಪ, ವಿಜೇಂದ್ರ, R ಅಶೋಕ್ ಅಂತಂದ್ರೆ ಒಂದು ಸೋರ್ಸ್ ಅನ್ನೋದಕ್ಕೆ ಒಂದು ನಿಮಿಷ ನಾನು ಹೇಳೋದು, ನಿಮ್ಮ ಪಕ್ಷದವರು ನಿಮಗೆ ಸೋರ್ಸ್ ಆಗೋದು, ಬಿಜೆಪಿ ನಾಯಕರುಗಳು ಬಿಜೆಪಿ ಅವ್ರಿಗೆ ಸೋರ್ಸ್ ಆಗೋದು ಅಂದ್ರೆ ಅವ್ರವ್ರ ಕನ್ನಡಕದ ಮೂಲಕ ಅವ್ರವ್ರ ಅಂಬೇಡ್ಕರ್ ನೋಡ್ದಂಗೆ ಆಗುತ್ತೆ. ಒಂದೇ ನಿಮಿಷ, ಅವ್ರವ್ರ ಅಂಬೇಡ್ಕರ್ ಏನ್ ನಡೆದಿತ್ತು ಅಂತ ಹೌದಲ್ವಾ? ಇದು ಯೋಚನೆ ಮಾಡಬೇಕಾಗಿರೋ ವಿಷಯನೇ. ಅದೇನೋ ನಿಜ. ಅಂಡರ್ಸ್ಟುಡ್. ಅಂದ್ರೆ ಅಂಬೇಡ್ಕರ್ನ ಹೇಗೆ ನಡೆಸಿಕೊಳ್ಳಲಾಗಿದೆ ಅನ್ನೋದಕ್ಕೆ ನಿಮಗೆ ನಿಮ್ಮ ನಾಯಕರುಗಳ ಸೋರ್ಸು, ಬಿಜೆಪಿ ಕಾರ್ಯಕರ್ತರಿಗೆ ಬಿಜೆಪಿ ನಾಯಕರುಗಳ ಸೋರ್ಸ್ ಆಗ್ಬಿಟ್ರೆ ಸತ್ಯ ಎಲ್ಲಿ ಹೋಗ್ಬೇಕು ಅಂತ. ಆಮೇಲೆ ಇನ್ನೊಂದು ಇವತ್ತಿನ ಸಿದ್ದರಾಮಯ್ಯವ್ರು ಅವತ್ತಿರಲಿಲ್ಲ. ಇವತ್ತಿನ ಸಿದ್ದರಾಮಯ್ಯವ್ರು ಕಾಂಗ್ರೆಸ್ ಲೀಡರ್ ಬೇರೆ. ಇವರೇ ಅವತ್ತಿದ್ದಿದ್ರೆ ನಿಜವಾಗ್ಲೂ 50,000 ಆದ್ರೂ ಮಾಡ್ತಿದ್ರೇನೋ, ಅಂಬೇಡ್ಕರ್ ಗೌರವ ಸಿಕ್ತಿತ್ತೇನೋ. ಟಾರ್ಗೆಟ್ ಮಾಡಿದ್ಯಾ? ನಾನು ನಿನ್ಗೇನು ಅನ್ಯಾಯ ಮಾಡಿದ್ದೀನೋ ಹೇಳ್ಕಂದ ಅಷ್ಟೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.